ಹಲೋ ಫ್ರೆಂಡ್ಸ್, ನಾನು ಈ ದಿನ ಒಂದು ಸ್ಪೆಷಲ್ ಟೀ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಮತ್ತು ಹೆಲ್ತಿ ಕೂಡ. ಇದು ಎಲ್ಲರೂ ಸಹ ಕುಡಿಬೋದು. ಕೆಮ್ಮಿರೋರು ಮತ್ತು ಇದನ್ನು ಕೆಲವರು ಬಾಡಿಗೆ ಇಡ್ಸಲ್ವಲ್ಲ ಟೀ, ಅವರೂ ಸಹ ಕುಡಿಬೋದು. ಯಾಕಂದರೆ ಇದು ಮದ್ದು ಅಂದರೆ ಇದನ್ನು ನಾನು ತುಳಸಿಯ ತೆನೆ ಹಾಕ್ಬಿಟ್ಟು ಮಾಡ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ನೋಡಿ, ಮೇಯ್ನ್ ತುಳಸಿ ತೆನೆ ಬೇಕು ನೋಡಿ. ಎಲ್ಲ ಎಲೆಗಳನ್ನ ಹಾಕಿ ಮಾಡ್ತಾರಲ್ವಾ, ಇದು ನಾನು ತೆನೆ ಹಾಕಿ ಮಾಡ್ತೀನಿ. ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರು. ನೀವು ಮಾಡಿ ನೋಡಿ, ಹೇಳ್ತೀರ ನೀವೇ. ಮತ್ತು ಹಾಲು ಬೇಕು, ನಾನು ಹಾಲು ಇಟ್ಕೊಂಡಿದ್ದೀನಿ, ನಂದಿನಿ ಸ್ಪೆಷಲ್ ಹಾಲು. ನಂತರ ಶುಂಠಿ ಮತ್ತು ಬೆಲ್ಲದ ಪುಡಿ, ಬೆಲ್ಲನೇ ಸೇರಿಸಿ, ಸಕ್ಕರೆ ಸೇರಿಸ್ಬಿಡಿ, ಚೆನ್ನಾಗಿರುತ್ತೆ. ನಂತರ ತಾಜ್ ಟೀ ಇಟ್ಕೊಂಡಿದ್ದೀನಿ, ಟೀ ಪುಡಿ, ಟೀ ಸೇರಿಸ್ತೀನಿ. ನಂತರ 1 ಸ್ಪೂನು ಹಾರ್ಲಿಕ್ಸ್ ಪುಡಿ ಸೇರಿಸ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರು. ಇನ್ನೂ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ವಾಟ್ರ್ ಸೇರಿಸ್ತೀನಿ, ಅದನ್ನು ಇವಾಗ ತೋರಿಸ್ತೀನಿ. ಈಗ ಇಷ್ಟೇ ಸಾಮಾನುಗಳು ಸಾಕು ಇದು ಮಾಡಲಿಕ್ಕೆ. ಮತ್ತು ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಲೋಟ ಫುಲ್ಲು ಹಾಲು ಸೇರಿಸಿದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಲೋಟ ವಾಟ್ರ್ ಸೇರಿಸ್ತೀನಿ. ಇದು ಕಾಯಿಲಿ ಕಾದ ಮೇಲೆ ನಾನು ಅದಕ್ಕೆ ಎಲ್ಲವನ್ನು ಸೇರಿಸ್ತೀನಿ. ಇವಾಗ ನೋಡಿ, ಅದು ಕಾದಿದೆ. ಟೀ ಪುಡಿ ಸೇರಿಸ್ತಾ ಇದ್ದೀನಿ. ಎರಡು ಸ್ಪೂನ್ ಸೇರಿಸಿದ್ದೀನಿ ಟೀ ಪುಡಿನ. ಆದರೆ ಸ್ವಲ್ಪನೇ ತೆಗೆದು ಹಾಕಿದ್ದೀನಿ, ಹಂಗಾಗಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಂಥ ಒಳ್ಳೆ ಕಲರ್ ಬರ್ತಾ ಇದೆ. ಇದಕ್ಕೆ ಜಜ್ಕೊಂಡಿರೋ ಶುಂಠಿನ ಸೇರಿಸ್ತಾ ಇದ್ದೀನಿ. ಎಷ್ಟು ಒಳ್ಳೆ ಕಲರ್ ಬರ್ತಾ ಇದೆ ನೋಡಿ, ಏನು ಸೂಪರಾಗಿದೆ ಟೀ.
ಇವಾಗ ನಾನು ಇದಕ್ಕೆ ತುಳಸಿ ತೆನೆಗಳನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರ್ ಇದೆ ಅಂತ. ಮನೇಲಿ ಮಾಡೋ ಮಹಿಳೆಯರು ಹೋಟೆಲಲ್ಲಿ ಕಲ್ತು ಮಾಡ್ತಾರಲ್ಲ, ಅವ್ರಿಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ ಫ್ರೆಂಡ್ಸ್. ಎಲ್ಲ ಅಡುಗೆಗಳನ್ನು ಸೂಪರಾಗಿ ಮಾಡ್ತಾರೆ. ಆದರೆ ಯಾವುದನ್ನು ಸಹ ತೋರಿಸ್ಕೊಳ್ಳೋದಿಲ್ಲ ಅವರಷ್ಟೇ. ಎಲ್ಲ ಮಹಿಳೆಯರು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಡುಗೆಗಳನ್ನು. ನಾನು ಸುಮಾರು ನೆಂಟರಿಷ್ಟ್ರ ಮನೆಗೆಲ್ಲ ಹೋದಾಗ ಫ್ರೆಂಡ್ಸ್, ಏನು ಸೂಪರ್ ಟೀ ಕಾಫಿ ಮಾಡಿರ್ತಾರಲ್ಲ, ಯಾವ ಹೋಟೆಲ್ಗಳಲ್ಲೂ ಇಲ್ಲ ಆ ಥರ ಮಾಡಿರ್ತಾರೆ. ಅಂದರೆ ಅವರು ಯಾವುದರಲ್ಲೂ ಸಹ ಕಡಿಮೆ ಇಲ್ಲ. ಹಾಗಾಗಿ ನೀವು ಎಲ್ಲರನ್ನೂ ಸಹ ಅಪ್ರಿಸಿಯೇಟ್ ಮಾಡಿ, ಮತ್ತು ಎಲ್ಲರನ್ನೂ ಸಹ ಇಷ್ಟಪಡಿ ನೋಡುವ ನೀವೆಲ್ಲ ಬಾಂಧವರಲ್ಲೂ ಸಹ ನಾನು ಕೇಳ್ಕೊಳ್ಳೋದು ಅಷ್ಟೇ. ಎಲ್ಲರೂ ಮಾಡೋ ಅಡುಗೆಗಳನ್ನು ಇಷ್ಟಪಡಿ, ಎಲ್ಲರಿಗೂ ಸಹ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಇವಾಗ ಲಾಸ್ಟಲ್ಲಿ ಫ್ರೆಂಡ್ಸ್ ಬೆಲ್ಲ ಹಾಕಬೇಕು. ಫಸ್ಟೇ ಹಾಕಬಾರ್ದು, ಹಾಕೋದಿಲ್ಲ ನಾನು. ಯಾಕೆ ಹಾಕಬಾರ್ದು ಅಂದರೆ, ಕೆಲವು ಬೆಲ್ಲಗಳು ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕಿ. ಹಾಲು ಒಡೆದೋಗ್ಬಿಡುತ್ತೆ, ಕಾಫಿ ಆಗಲಿ ಟೀ ಆಗಲಿ. ನೋಡಿ, ನಿಂತ್ಕೊಳ್ಳಿ. ನೋಡಿ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಹಾರ್ಲಿಕ್ಸ್ ಲಾಸ್ಟಲ್ಲಿ ಹಾಕಬೇಕು. 1 ಸ್ಪೂನ್ ಫುಲ್ಲು ಹಾರ್ಲಿಕ್ಸ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಸೂಪರಾಗಿದೆ ಫ್ರೆಂಡ್ಸ್. ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ. ಇವಾಗ ನಾನು ಆಫ್ ಮಾಡ್ತೀನಿ. ಒಳ್ಳೆಯ ತುಳಸಿಯ ಘಮ ಸೂಪರಾಗಿ ಬರ್ತಾಯಿದೆ. ಏಲಕ್ಕಿ ಎಲ್ಲವನ್ನು ಸೇರಿಸ್ಬೇಡಿ ಫ್ರೆಂಡ್ಸ್, ಇಷ್ಟೇ ಸಾಕು. ತುಳಸಿಯ ಸುವಾಸನೆ ಬರಬೇಕು ಅಂದರೆ ಏಲಕ್ಕಿನ ಸೇರಿಸಬಾರ್ದು. ಇವಾಗ ಇದು ರೆಡಿ ಆಯಿತು. ನಾನು ಇವಾಗ ಆಫ್ ಮಾಡ್ತೀನಿ. ಬುಡ್ಲಾ ಹೂನು ಬುಡ್ಲಾನೆ ಆಕ್ಸನ್ ಮಾಡು. ಹಲೋ ಫ್ರೆಂಡ್ಸ್, ನಾನು ಈ ದಿನ ತುಳಸಿ ತೆನೆಯ ಟೀ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸಣ್ಣ ಮಕ್ಳಿಗೂ ಸಹ ಕೊಡ್ಬೋದು ಟೀನ. ಇದು ಮೆಡಿಸನ್ನು, ಆದ್ದರಿಂದ ಇದು ಕುಡಿಯೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕರ. ಹಂಗಾಗಿ ಒಂದು ಸರಿ ಮಾಡ್ಕೊಂಡು ಕುಡೀರಿ, ಟೇಸ್ಟ್ ನೋಡಿ. ಮತ್ತು ಈ ಚಳಿಗಂತೂ ಒಳ್ಳೆಯದು. ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ.